ಹಾಯ್ ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನೋಡಿ ಬೆಂಡೆಕಾಯಿ ಬಜ್ಜಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಗರ್ಗರಿಯಾಗೂ ಕೂಡ ಬಂದಿದೆ ನೋಡಿ. ವಾವ್, ನೋಡಿದ್ರಾ ಸಕ್ಕತ್ತಾಗಿದೆ, ಗರಂ ಗರಂ ಆಗಿದೆ, ಸೂಪರ್. ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಇವತ್ತು ಬೆಂಡೆಕಾಯಿ ಬಜ್ಜಿ ಮಾಡೋಣ, ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ಹಾಕೊಳ್ಳೋಣ ಒಂದೆರಡು ಸ್ಪೂನ್ನಷ್ಟು. 1 ಸ್ಪೂನ್ ಮೈದಾ ಹಾಕೊಳ್ಳೋಣ. 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ಳೋಣ, ಜೋಳದ ಹಿಟ್ಟು. 3 ಸ್ಪೂನ್ನಷ್ಟು ನಾನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಅಚ್ಕಾರದ ಪುಡಿ ಹಾಕೊಳ್ಳೋಣ, ಒಂದು 3/4 ಸ್ಪೂನ್ನಷ್ಟು. ಮಸಾಲ 3/4 ಸ್ಪೂನು ಹಾಕೊಳ್ಳೋಣ. 1 ಸ್ಪೂನ್ನಷ್ಟು ಧನಿಯಾ ಪೌಡ್ರ್, 3/4 ಸ್ಪೂನ್ನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. 1/4 ಸ್ಪೂನ್ನಷ್ಟು ಸೋಂಪು ಕಾಳು ಹಾಕೊಳ್ಳೋಣ. ಇವಾಗ ಮಿಕ್ಸ್ ಕಲಿಸ್ಕೊಳ್ಳೋಣ. ಇವಾಗ ಇದನ್ನು ಮಸಾಲೆ ಒಳಗಡೆ ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಜ್ಜಿ ಬಜ್ಜಿ ಥರ. ನೋಡಿದ್ರಲ್ಲ ಹೇಗಿದೆ, ಹೇಗೆ ಬರುತ್ತೆ ಅಂತ ನೋಡೋಣ ಈಗ. ವಾವ್, ಯಮ್ಮಿ ಯಮ್ಮಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡ್ಕೊಳ್ಳಿ. ಇದು ಬೆಂಡೆಕಾಯಿನ ಬಜ್ಜಿ ಅಂತ ಗೊತ್ತೇ ಆಗ್ತಾ ಇಲ್ಲ, ಇದು ಬೆಂಡೆಕಾಯಿನ ಬಜ್ಜಿನೇ. ಇದು ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಬೆಂಡೆಕಾಯಿ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮನೆಲ್ಲ ಕೂಡ ಒಂದ್ಸರಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.